ಕೋಗಿಲು ಲೇಔಟ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒತ್ತುವರಿ ಟೈಮ್ ಅಲ್ಲಿ ಕಣ್ಮುಚ್ಚಿ ಕುಳಿತಿದ್ದ ಬೆಸ್ಕಾಂ ಜಲಮಂಡಳಿ ಅನಧಿಕೃತ ಅಂತ ಗೊತ್ತಿದ್ರು ನೀರು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ಯಾಕೆ? ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಅನಧಿಕೃತ ಅಂತ ಹೇಳಿ ಜಾಗವನ್ನ ತೆರವು ಮಾಡ್ತಾ ಇದ್ದಾರೆ. ತೆರವು ಮಾಡಾಗಿದೆ ಈಗಾಗಲೇ. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರವೇ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು, ಒಂದಷ್ಟು ಗೊಂದಲಗಳು ಕೂಡ ಇದೆ. ನೀರು ಮತ್ತೆ ವಿದ್ಯುತ್ ಸಂಪರ್ಕವನ್ನ ಹೇಗೆ ಕೊಟ್ರು, ಯಾಕೆ ಕೊಟ್ರು ಅಂತ ಹೇಳಿ. ಒತ್ತುವರಿ ಮಾಡುವಾಗ ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು? ಒತ್ತುವರಿ ಟೈಮ್ನಲ್ಲಿ ಇದ್ದಂತಹ ಅಧಿಕಾರಿಗಳ ತಲೆದಂಡ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. GBA ಇಂಜಿನಿಯರ್ಸ್ ಬೆಸ್ಕಾಂ ಅಧಿಕಾರಿಗಳಿಗೆ ಇದೀಗ ನಡುಕ ಶುರುವಾಗಿದೆ. ಜಲಮಂಡಳಿ ಅಧಿಕಾರಿಗಳಿಗೂ ಕೂಡ ತಲೆದಂಡದ ಆತಂಕಗಳು ಶುರುವಾಗಿದೆ. ಈಗಾಗಲೇ 3 ವರ್ಷಗಳ ಹಿಂದೆ ಇದ್ದ ಅಧಿಕಾರಿಗಳ ಮಾಹಿತಿಯನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಕರ್ತವ್ಯ ಮರೆತ ಅಧಿಕಾರಿಗಳ ತಲೆದಂಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಆದೇಶದ ಮೇರೆಗೆ ಅಧಿಕಾರಿಗಳ ಅಮಾನತು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಒತ್ತುವರಿದಾರರ ಸರ್ವೆಯನ್ನ ನಡೆಸ್ತಾ ಇದ್ದಾರೆ GBA ಅಧಿಕಾರಿಗಳು. ಸರ್ವೆ ವರದಿ ಬಂದ ನಂತರ ಅಧಿಕಾರಿಗಳ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗದಲ್ಲಿ ಶೆಡ್ಗಳ ನಿರ್ಮಾಣ ಮಾಡಿಕೊಂಡು ಅವ್ರು ಹೇಳೋ ಪ್ರಕಾರ 25 ವರ್ಷದಿಂದ 30 ವರ್ಷದಿಂದ ನಾವು ಇಲ್ಲೇ ಜೀವನವನ್ನ ಮಾಡ್ತಾ ಇದ್ವಿ, ಈಗ ತೆರವು ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಕಡೆ ಕೇರಳ ಕೂಡ ತಲೆ ತೂರಿಸುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಅದಕ್ಕೆ ತಲೆ ತೂರಿಸಿದಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಈಗ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಒತ್ತುವರಿ ಜಾಗ ಅನ್ನೋದು ಸರ್ಕಾರನೇ ಹೇಳಿದೆ, ಬಟ್ ಆದರೆ ಜಲಮಂಡಳಿ ಏನು ಮಾಡ್ತಾ ಇತ್ತು, ವಿದ್ಯುತ್ ಸಂಪರ್ಕವನ್ನ ಹೇಗೆ ಕೊಟ್ಟರು ಅನ್ನುವಂತಹ ಪ್ರಶ್ನೆಗಳಲ್ಲಿ ಕಾಡ್ತಾ ಇದೆ. ಹಾಗಿದ್ರೆ ಇಲ್ಲಿ ಯಾರ್ಯಾರ ತಲೆದಂಡ ಆಗ್ಬೋದು, ಎಷ್ಟು ಜನರ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ? ಸಿಎಂ ಏನು ಸೂಚಿಸಿದ್ದಾರೆ? ರಮ್ಯಾ, ಕೋಗಿಲು ಕ್ರಾಸ್ನ ಬಳಿ ಕಳೆದ ವಾರ GBA ಅಧಿಕಾರಿಗಳು ಡೆಮಾಲೇಷನ್ ಮಾಡಿರುವಂಥ ವಿಚಾರ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸ್ವತಃ ಕೇರಳ CM ಕೂಡ ಇದನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಇದರ ಬೆನ್ನಲ್ಲೇ CM ಸಭೆಯನ್ನು ನಡೆಸ್ಬಿಟ್ಟು, ಇಲ್ಲ ನಾಳೆ ಅಂದರೆ ಜನವರಿ 1ನೇ ತಾರೀಕು ಅಲ್ಲಿ ಯಾರು ಮನೆಗಳನ್ನು ಕಳ್ಕೊಂಡಿದ್ದಾರೆ, ಅವರಿಗೆ ಯಾರು ಅಧಿಕೃತವಾಗಿ ನಿವಾಸಿಗಳಿದ್ದಾರೆ ಅವರಿಗೆ ನಾವು ಮನೆಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ಸ್ವತಃ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು GBA ಅಧಿಕಾರಿಗಳು ಹೇಳ್ತಾ ಇರುವಂಥ ಪ್ರಕಾರ ಕಳೆದ 2 ವರ್ಷಗಳಿಂದ ಈ ಕಡೆ ಅಂದರೆ 2025ರಿಂದ 23ರಿಂದ ಈ ಕಡೆಗೆ ಸಾಕಷ್ಟು ಒತ್ತುವರಿ ಆಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಸ್ಯಾಟಲೈಟ್ ಇಮೇಜ್ ಆಧಾರದ ಮೇಲೆ ಹೇಳ್ತಿದ್ದಾರೆ. ಅದರ ಆಧಾರದ ಮೇಲೆ ನಾವು ಡೆಮಾಲಿಷನ್ ಮಾಡಿದ್ವಿ ಅನ್ನುವಂಥ ಒಂದು ಮಾತನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು GBA ಅಧಿಕಾರಿಗಳು ಹೇಳ್ತಿದ್ದಾರೆ. ಜೊತೆಗೆ CM ಕೂಡ ವಸತಿ ಸಚಿವ, ವಸತಿ ಇಲಾಖೆ ಆಗಿರ್ಬೋದು, ಜೊತೆಗೆ DCM ಜೊತೆಗೆ ಒಂದು ಸಭೆಯನ್ನು ನಡೆಸಿದ ಸಂದರ್ಭದಲ್ಲಿ ಯಾರು ಅನಧಿಕೃತವಾಗಿ ಮನೆಯನ್ನು ಕಟ್ಟಲಿಕ್ಕೆ ಯಾರು ಅವಕಾಶವನ್ನು ಮಾಡಿಕೊಟ್ಟಿದ್ರು ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇ GBA ಅಧಿಕಾರಿಗಳು ಈಗ ಕಳೆದ 2-3 ದಿನಗಳಿಂದ ಅಲ್ಲಿ ಹೋಗಿ ಯಾರು ಯಾವ ಸಮಯದಲ್ಲಿ ಮನೆಯನ್ನು ಕಟ್ಟಿದ್ರು ಅನ್ನುವಂಥದ್ದನ್ನು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಇಲ್ಲೀಗಲ್ ಆಗಿ ಮನೆಗಳನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ನೀರಿನ ಕನೆಕ್ಷನ್ ಆಗಿರ್ಬೋದು, ಜೊತೆಗೆ ವಿದ್ಯುತ್ ಕನೆಕ್ಷನನ್ನು ಕೊಡುವಂಥ ಕೆಲಸ ಅಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೊತೆಗೆ 2016ರಲ್ಲಿ ಇದು GBAಗೆ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಆಗಿದ್ರು ಕೂಡ ಅಲ್ಲಿ ಅನಧಿಕೃತವಾಗಿ ಮನೆಗಳನ್ನು ಕಟ್ತಾ ಇದ್ರು. GBA ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ರು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಕಳೆದ 3 ವರ್ಷಗಳಿಂದ ಈ ಕಡೆ ಯಾರಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರ ಪಟ್ಟಿಯನ್ನು ಇದೀಗ ಸಿದ್ಧಪಡಿಸುವಂಥ ಕೆಲಸವನ್ನು GBA ಅಧಿಕಾರಿಗಳು ಮಾಡ್ತಿದ್ದಾರೆ. ಸ್ವತಃ CM ಸೂಚನೆಯ ಮೇರೆಗೆ ಈ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಅಂದರೆ CMಗೆ ವರದಿಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಅದರ ಆಧಾರದ ಮೇಲೆ ಅಲ್ಲಿ ಕಳೆದ 2022-23ರಿಂದ ಕೆಲಸ ಮಾಡಿದಂಥ ಅಧಿಕಾರಿಗಳು ಜೊತೆಗೆ ಅನಧಿಕೃತವಾಗಿ ಮನೆಗಳ ನಿರ್ಮಾಣ ಆಗ್ತಿದ್ರು ಕೂಡ ಕಣ್ಮುಚ್ಚಿಕೊಳ್ತಂತಹ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅವರ ತಲೆದಂಡ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕೆಂತಂದರೆ ಸ್ವತಃ CM ಕೂಡ ಸೂಚನೆಯನ್ನು ಕೊಟ್ಟಿದ್ರು, ಯಾರು ಕರ್ತವ್ಯ ಮರ್ತಿದ್ದಾರೆ ಅವರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು, ಅವರ ತಲೆದಂಡ ಆದರೂ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಯಾಕೆಂತಂದರೆ ರಾಜಕೀಯವಾಗಿ ಇದು ಸರ್ಕಾರಕ್ಕೂ ಕೂಡ ಮುಜುಗರ ಆಗಿತ್ತು. ಅನಧಿಕೃತವಾಗಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಿದ್ರು ಕೂಡ ಅವರಿಗೆ ಮತ್ತೆ ಮನೆಗಳನ್ನು ಕೊಡುವಂಥ ಕೆಲಸ ಯಾಕೆ ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ರಾಜಕೀಯವಾಗಿ ಪ್ರಶ್ನೆ ಉದ್ಭವ ಆಗ್ತಿದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಿದೆ. ಸೊ ಹಾಗಾಗಿ ಮುಜುಗರನ್ನು ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕರ್ತವ್ಯ ಮರೆತ ಅಧಿಕಾರಿಗಳ ವಿರುದ್ಧ ಇದೀಗ ತಲೆದಂಡ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಉಲ್ಲಾಸ್.